ಗೈಸ್ ಇವತ್ತು ಮತ್ತೊಂದು ಹೊಸ ವ್ಲಾಗ್ ಸಖತ್ತಾಗಿರುತ್ತೆ, ಇಂಟ್ರೆಸ್ಟಿಂಗ್ ಇರುತ್ತೆ. ಏನಂತ ತಮಿಳ್ ಟೈಟಲ್ ನೋಡಿ ನಿಮಗೆ ಗೊತ್ತಾಗಿರ್ಬೋದು. ತೋರಿಸ್ತೀನಿ ಯಾಕಾರಂತ, ಲಾಸ್ಟ್ ತನಕ ನೋಡಿ ವೀಡಿಯೋನ. ಹೆಂಗಿದೆ ಎಲ್ಲ ತೋರಿಸ್ತೀನಿ. ಈಗ ನನ್ನ ಮುಂದೆ ಗಾಡಿ ನಿಂತಿದೆ, ಆ ಗಾಡಿಗೆ ತೋರಿಸ್ತೀನಿ. ಲಾಸ್ಟ್ ತನಕ ವೀಡಿಯೋ ನೋಡಿ, ಸಖತ್ತಾಗಿದೆ. ಜಸ್ಟ್ ನ್ಯೂ ರಿಲೀಸ್ ಆಗಿದ್ದು, ಫೀಚರ್ಸು ಅದ್ರ ಯಾವ ಥರ ಇದೆ, ಎಷ್ಟು ಮೈಲೇಜ್ ಇದೆ ಎಲ್ಲ ಹೇಳ್ತೀನಿ. ಇದನ್ನು ಲಾಸ್ಟ್ ತನಕ ನೋಡಿ. ನೋಡ್ರಿ ಹಿಂಗಿದೆ ಅಂತ ಸಾಗರ ಶೋರೂಮ್ ಇದು ಕಾಣಿಸ್ತಿರ್ಬೋದು. ಇಲ್ಲೇ ಮುಂದೆ ಇದೆ. ಈಗ ಹಿಂಗಿದೆ ನೋಡ್ರಿ, ಯಾರೂ ಇಲ್ಲ, ಕಾಲಿದೆ. ಇಲ್ಲೇ ಡೆಲಿವರಿ ಮಾಡೋದು ತೋರಿಸ್ತೀನಿ ಯಾಕಂತ. ಗೈಸ್ ಈ ಕಾರ್ ತೋರಿಸ್ತೀನಿ, ಸಖತ್ತಾಗಿದೆ. ಇಂಟೀರಿಯರಲ್ಲಿ ಹಿಂಗಿದೆ ತೋರಿಸ್ತೀನಿ. ನೋಡ್ರಿ ಏನು ಸಖತ್ತಾಗಿದೆ, ಹೊಸದು 3X ಅಂತ. ನೋಡ್ರಿ ಏನಿದೆ ಅಂತ, ನೋಡ್ರಿ ಏನು ಸಖತ್ತಾಗಿ ಕಾಣೋದು ಅಂತ ತೋರಿಸ್ತೀನಿ. ನೋಡ್ರಿ ಹೆಂಗಿದೆ ಅಂತ ಇಂಟೀರಿಯರ್ ತೋರಿಸ್ತೀನಿ. ಇಂಟೀರಿಯರ್ ನೋಡ್ರಿ, ಸನ್ ರೂಫ್ ಇದೆ, ಸಖತ್ತಾಗಿದೆ ಮಾತ್ರ. ಹೊಸದಾಗಿ ಈಗ ರೀಸೆಂಟಾಗಿ ಲಾಂಚ್ ಆಗಿದ್ದು, ತೋರಿಸ್ತೀನಿ ಮುಂದೆ. ವೀಡಿಯೋನ ಲಾಸ್ಟ್ ತನಕ ನೋಡ್ರಿ. ನೋಡ್ರಿ ಕಿಟ್ಟು ಹೆಂಗಿದೆ ಹಿಂದ್ಗಡೆಯಿಂದ, ಈ ಥರ ಇದೆ ಲುಕ್ಕು. ಈಗ ಮುಂದ್ಗಡೆ ಹೋಗಿ ತೋರಿಸ್ತೀನಿ. ಲುಕ್ ನೋಡ್ರಿ, ಸಖತ್ತಾಗಿದೆ. ಹೊಸದಾಗಿ ಲಾಂಚ್ ಆಗಿದ್ದು, ಸಕ್ಕತ್ತಾಗಿ ಕಾಣುತ್ತೆ. ಗೈಸ್ ಈಗ ನಮ್ಮ ಶೋರೂಮ್ ಅವರೇ ಏನು ಡೀಟೇಲ್ಸ್ ಕೊಡ್ತಾರೆ, ಏನಂತ ಕೇಳೋಣ ಬರ್ರಿ. ಗೈಸ್ ಈಗ ಕೇಳೋಣ ಬರ್ರಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಈಗ ಈ ಗಾಡಿ ಬಗ್ಗೆ ಹೆಂಗೆ ಅಂತ ಎಲ್ಲ ಹೇಳಿ. ಇದು ನಮ್ಮದು ಎಕ್ಸ್‌ವಿ 3X ವೆಹಿಕಲ್ ಅಂತ ಹೇಳಿ. ಇದರಲ್ಲಿ ನಿಮಗೆ ಫಸ್ಟ್ ಬೇಸಿಕ್ ವರ್ಷನ್ ಅಂತ ಹೇಳಿ ಪೆಟ್ರೋಲ್ ವರ್ಷನ್ ಮಾತ್ರ ಬರುತ್ತೆ, ಡೀಸೆಲ್ ಸಿಗಲ್ಲ ನಿಮಗೆ. ಇದರಲ್ಲಿ ನಿಮಗೆ ಇದು ಆಪ್ಷನ್ ಆ್ಯಡ್ ಆಗ್ತಾ ಇದೆ. ಆಮೇಲೆ ಸ್ವಲ್ಪ ನಿಮಗೆ ಯಾವ ಥರ ಅಂತ ಹೇಳಿದ್ರೆ ಸೀಟ್ ಆಗಿರಲಿ, ಸಿಸ್ಟಮ್ ಆಗಿರಲಿ, ಬೇಕಾಗಿದೆ ಅಂತ ಹೇಳಿದ್ರೆ ಬೇಸಿಕ್ ವರ್ಷನ್ ಈ ಥರ ಯಾವ ನಿಮಗೆ ಅಪ್ಲಿಕೇಬಲ್ ಮಾಡಲ್ಲ. ಮೇನ್ ಆಗಿರೋದಷ್ಟೇ ಕೊಡ್ತಾರೆ. ಇವಾಗೇನು ವ್ಯವಸ್ಥೆ ಅಷ್ಟೇ ಕೊಡ್ತಾರೋದ್ರಿಂದ ಈ ಗಾಡಿಗೆ ತುಂಬ ಥರದ ಮೆಟಾರಿಕಲ್ ಫೀಚರ್ಸ್ ಆ್ಯಡ್ ಮಾಡಿದ್ದಾರೆ ಮೇನ್ ಆಗಿ. ನಮಸ್ತೆ, ಇದು ಮಹೀಂದ್ರ XV 3X ಅಂತ. ಸೊ ಇದು ಬಂದುಬಿಟ್ಟು ರೆವೆಕ್ಸ್ M ಅಂತ ಆಪ್ಷನ್ ಇದು. ಸೊ ಇದು ಆ್ಯನಿವರ್ಸರಿ ಎಡಿಷನ್ ಅಂತ ಬಿಟ್ಟಿರೋದು. ಇದರಲ್ಲಿ ನಿಮಗೆ ಡ್ಯೂಲ್ ಕಲರ್ ಆಪ್ಷನ್ ಇದೆ. ಬೇಸಿಕ್ ವೇರಿಯಂಟಿಂದನೂ 4 ಡಿಸ್ಕ್ ಬ್ರೇಕ್ ಬರುತ್ತೆ, 6 ಏರ್ ಬ್ಯಾಗ್ ಬರುತ್ತೆ ನಿಮಗೆ. ಹಿಂದ್ಗಡೆ AC ಬರುತ್ತೆ, ಆಮ್ರೆಸ್ಟ್ ಬರುತ್ತೆ ಬೇಸಿಕ್ ವರ್ಷನಲ್ಲೇ. ಡ್ಯೂಯಲ್ ಟೋನ್ ಕಲರ್ ಬರುತ್ತೆ. ಆಮೇಲೆ ಸೀಟ್ ಹೈಟ್ ಅಡ್ಜಸ್ಟಬಲ್ ಬರುತ್ತೆ. ಬಾಡಿ ಕಲರ್ ಗ್ರೀನ್ ಬರುತ್ತೆ ರೆವೆಕ್ಸ್ ಆಪ್ಷನಲ್ಲಿ. ಸರ್ ಇದು ರೆವೆಕ್ಸ್ M ಆಪ್ಷನಲ್ ಅಂತ ವರ್ಷನ್ನು. ಇದರಲ್ಲಿ ನಿಮಗೆ ಸೀಟ್ ಹೈಟ್ ಅಡ್ಜಸ್ಟಬಲ್ ಆಪ್ಷನ್ ಬರುತ್ತೆ, ಲೆದರ್ ಸೀಟ್ ಬರುತ್ತೆ, ಬ್ಲ್ಯಾಕ್ ಕಲರ್ ಬರುತ್ತೆ. ನಾರ್ಮಲಾಗಿ 3Xದಲ್ಲಿ ನಿಮಗೆ ವೈಟ್ ಕಲರ್ ಬರುತ್ತೆ, ಇಲ್ಲ ಅಂದರೆ ಫ್ಯಾಬ್ರಿಕ್ ಬರುತ್ತೆ ಬ್ಲ್ಯಾಕ್ ಕಲರು. ಇದರಲ್ಲಿ ನಿಮಗೆ ಲೆದರೇ ಬ್ಲ್ಯಾಕ್ ಕಲರ್ ಬರುತ್ತೆ. ಆಮೇಲೆ ನಿಮಗೆ ರೆವೆಕ್ಸ್ M ಆಪ್ಷನಲಲ್ಲಿ ಸಿಂಗಲ್ ಪೇನ್ ಸನ್ ರೂಫ್ ಬರುತ್ತೆ. ನಿಮಗೆ ಸಿಂಗಲ್ ಪೇನ್ ಸನ್ ರೂಫ್ ಆ್ಯಡ್ ಆಗುತ್ತೆ. ರೆವೆಕ್ಸ್ ವರ್ಷನಲ್ಲಿ 3 ವರ್ಷನಲ್ಲೂ ನಿಮಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ರೆವೆಕ್ಸ್ ಎದಲ್ಲಿ ಮಾತ್ರ ಆಡ್ರೋನಾಕ್ಸ್ ಅಲೆಕ್ಸಾ ಬರುತ್ತೆ. ಇದರಲ್ಲಿ ಅಲೆಕ್ಸಾ ಆಡ್ರೋನಾಕ್ಸ್ ಎಲ್ಲ ಬರಲ್ಲ. ಆಮೇಲೆ ಇದರಲ್ಲಿ ಸಿಂಗಲ್ ಝೋನ್ AC ಬರುತ್ತೆ, 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಬೇಸಿಕ್ ವರ್ಷನ್ ಆದ್ರೂ ಕೂಡ ಇದರಲ್ಲಿ ನಿಮಗೆ 4 ಡಿಸ್ಕ್ ಬ್ರೇಕ್ ಬರುತ್ತೆ. ಆಮೇಲೆ ನಿಮಗೆ 6 ಏರ್ ಬ್ಯಾಗ್ಸ್ ಸ್ಟ್ಯಾಂಡರ್ಡಾಗಿ ಎಲ್ಲ ವೇರಿಯಂಟಲ್ಲೂ ನಿಮಗೆ 6 ಏರ್ ಬ್ಯಾಗ್ಸ್ ಬರುತ್ತೆ. ಸೊ ಸ್ಪೇಸ್ ವೈಸ್ ನೋಡ್ತೀರಾ ಅಂದರೆ ನೀವು ಈ ಸೆಗ್ಮೆಂಟಲ್ಲಿ ಇದರಲ್ಲೇ ನಿಮಗೆ ಹೈಯೆಸ್ಟ್ ಸ್ಪೇಸ್ ಬರುತ್ತೆ. ಬಿಡ್ತಿರ್ಬೋದು, ಲೆಗ್ ರೂಮ್ ಎಲ್ಲ ನಿಮಗೆ ಇದರಲ್ಲೇ ಹೈಯೆಸ್ಟ್ ಸ್ಪೇಸ್ ಬರುತ್ತೆ ನಿಮಗೆ. ಆಮೇಲೆ ನಿಮಗೆ ಸ್ಟೇರಿಂಗ್ ಮೋಡ್ ಕಂಟ್ರೋಲ್ ಬರುತ್ತೆ ನಿಮಗೆ. ಲೈಕ್ ಇವಾಗ ನಾರ್ಮಲಾಗಿ ಸಿಟಿ ಓಡಿಸ್ಬೇಕಾದ್ರೆ ನಿಮಗೆ ಫುಲ್ ಲೈಟ್ ಆಗುತ್ತೆ ಸ್ಟೇರಿಂಗು. ಆಮೇಲೆ ನಾರ್ಮಲ್ ಇಟ್ಕೊಬೋದು. ನೆಕ್ಸ್ಟ್ ನಿಮಗೆ ಸ್ಪೋರ್ಟ್ಸ್ ಮೋಡ್ ಹಾಕೊಂಡ್ರೆ ನಿಮಗೆ ಫುಲ್ ಸ್ಟೇರಿಂಗ್ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗುತ್ತೆ. ಅದರಿಂದ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಟಾಪ್ ಸ್ಪೀಡಲ್ಲಿ. ಆಮೇಲೆ ನಿಮಗೆ ಬಿಲೋ 20 ಇದ್ದಾಗ ನಿಮಗೆ ಇದು ಫುಲ್ ಲೈಟ್ ಇರುತ್ತೆ ಸ್ಟೇರಿಂಗು. ಆಮೇಲೆ ನೀವು 40-60 ಹೋಗ್ತಾ ಹೋದಂಗೂ ಸ್ಟೇರಿಂಗ್ ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ನಿಮಗೆ ಫಾಸ್ಟ್ ಹೋದಾಗ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it.
got facts over tracks, this and that. Spitting slow, spitting fast, I could roast, I could gas. Think I'm okay at last, but I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you hide behind a fake exterior. Inferior, you know I'll always be a bit superior. Get off of me, this ain't no humble brag. I want you to hear words, you can say them back. I want you to feel free from the chains at last, and to believe in what you got, it was built to last, yeah. Now that I've been put through hell, I never got anyone's help, I had to do it all myself. I don't ever slow up. ಬನ್ನಿ ಈಗ ಮಹೇಂದ್ರ ಶೋರೂಮ್ ಅವ್ರು ಕೊಟ್ಟಿದ್ದ ಬಾಕ್ಸ್ನ ಓಪನ್ ಮಾಡೋಣ, ಏನೇನು ಇರುತ್ತೆ ಅಂತ ನೋಡೋಣ. ನೋಡ್ರಿ ಬ್ಯಾಗ್ ಒಳಗೆ ಕೊಟ್ಟಿದ್ದಾರೆ, ಬ್ಯಾಗ್ ಸೈಡಿಗೆ ಇಡೋಣ. ಓಪನ್ ಮಾಡೋಣ ಬನ್ನಿ, ತೋರಿಸ್ತೀನಿ ಏನೇನು ಕೊಟ್ಟಿದ್ದಾರೆ ಅಂತ. ಅವ್ರದ್ದು ಸ್ಪೆಷಲ್ ಕಿಟ್ ಅಂತೆ, ನೋಡೋಣ ಇದೆಲ್ಲ ಓಪನ್ ಮಾಡೋಣ. ಏನೋ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ರಿ, ಇಲ್ಲಿ ಏನೋ ಕೊಟ್ಟಿದ್ದಾರೆ. ಏನಾದ್ರು ಹಾಕ್ಬೋದು, ಲೈಸೆನ್ಸು, ATM ಕಾರ್ಡೆಲ್ಲ ಇಟ್ಕೋಬೋದು. ಮತ್ತು ನೋಡಿರಿ ಮಹೇಂದ್ರ ಶೋರೂಮ್ ಅವ್ರದ್ದು ಕಪ್ ಇದೆ, ಇಲ್ಲಿ ಚಹಾ ಕುಡಿಯೋಕ್ಕೆ ಕಪ್ ಕೊಟ್ಟಿದ್ದಾರೆ ನೋಡ್ರಿ ಹಿಂಗಿದೆ ಅಂತ. ಮತ್ತು ಮತ್ತೊಂದು ಕೀ ಬಂಚ್ ಕೊಟ್ಟಿದ್ದಾರೆ ನೋಡ್ರಿ, ಕೀ ಬಂಚ್ ನೋಡ್ತಾ ಇರ್ಬೋದು. ಮತ್ತು ಈ ಬಟ್ಟೆ ಕೊಟ್ಟಿದ್ದಾರೆ, ಬಟ್ಟೆ ಇದು ಮಾಡೋಕ್ಕೆ, ಗಾಡಿ ವಾಶ್ ಮಾಡೋಕ್ಕೆ ಈ ಬಟ್ಟೆ ಕೊಟ್ಟಿದ್ದಾರೆ. ಇಲ್ಲಿ ಬಟನ್ ಇರುತ್ತೆ, ಈಗ ಬಟನ್ ಪ್ರೆಸ್ ಮಾಡಿದ್ರೆ ಸನ್ ರೂಫ್ ಓಪನ್ ಆಗುತ್ತೆ. ತೋರಿಸ್ತೀನಿ ಈಗ ಗೈಸ್, ಈ ಬಟನ್ ಹಿಂಗೆ ಪ್ರೆಸ್ ಮಾಡಬೇಕು, ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಒಂದು ಸ್ವಲ್ಪ ಉಳಿಯುತ್ತೆ, ಹಿಂಗೆ ಪ್ರೆಸ್ ಮಾಡಿ ಮತ್ತೆ ಪ್ರೆಸ್ ಮಾಡಿಬಿಟ್ರೆ ಆಯಿತು. ನೋಡಿರಿ ಹಿಂಗೆ ಕಾಣುತ್ತೆ ಅಂತ. ಇದರಲ್ಲಿ ಸೀಟ್ ಬೆಲ್ಟ್ ಅಡ್ಜಸ್ಟ್ಮೆಂಟ್ ಇದೆ ನೋಡಿರಿ, ಈ ಥರ ಪ್ರೆಸ್ ಮಾಡಿದ್ರೆ ಕೆಳಗೆ ಹೋಗುತ್ತೆ, ಜಸ್ಟ್ ಹಿಂಗೆ ಪ್ರೆಸ್ ಮಾಡ್ತಾ ಹೋದರೆ ಮೇಲೆ ಹೋಗುತ್ತೆ. ಬೋತ್ ಸೈಡ್ ಇದೆ. ಮತ್ತು ಏನಂದರೆ ಇಲ್ಲಿ ಮಿರರ್ ಕೊಟ್ಟಿದ್ದಾರೆ, ಒಂದು ಮಿರರ್ ಕೊಟ್ಟಿದ್ದಾರೆ. ಮತ್ತು ಏನು ಫೀಚರ್ಸ್ ಇದೆ, ಇಲ್ಲೊಂದು ಸ್ಮಾಲ್ ಏನಾದ್ರು ಇಡೋಕ್ಕೆ ಕೊಟ್ಟಿದ್ದಾರೆ. ಗೈಸ್ ಇಲ್ಲೂ ಸ್ಪೇಸು ಸಖತ್ತಾಗೇ ಇದೆ, ಇರ್ಬೋದು ನೀವು ಒಳಗೆ ಯಾವ ಥರ ಸ್ಪೇಸ್ ಇದೆ ಅಂತ. ಸುಮಾರು ಸ್ಪೇಸ್ ಇದೆ, ಇಲ್ಲೂ ಏನಾರು ಇಡ್ಬೋದು ನೋಡ್ರಿ, ಇಲ್ಲೂ ಏನಾರು ಇಡ್ಬೋದು. ಮತ್ತು ನಿಮಗೆ ಲೆಗ್ ಸ್ಪೇಸು ಫುಲ್ ಕಂಫರ್ಟೇಬಲ್ ಇದೆ, ನೋಡ್ಬೋದು ಎಷ್ಟು ಕಂಫರ್ಟೇಬಲ್ ಇದೆ ಅಂತ. ಇದರಲ್ಲಿ ನಿಮಗೆ 3 ಮೋಡ್ ಬರುತ್ತೆ, ಒಂದು ಕಂಫರ್ಟ್ ಮೋಡ್ ಅಂತ, ಒಂದು ನಾರ್ಮಲ್ ಮೋಡ್ ಅಂತ, ಇನ್ನೊಂದು ಸ್ಪೋರ್ಟ್ಸ್ ಮೋಡ್ ಅಂತ. ಅದನ್ನ ಇಲ್ಲಿ ಚೇಂಜ್ ಮಾಡಬೇಕು. ಇಲ್ಲಿ ಒಂದು ಪ್ರೆಸ್ ಮಾಡಿದ್ರೆ ನೋಡಿರಿ ಬ್ಲಿಂಕ್ ಆಗುತ್ತೆ, ನೆಕ್ಸ್ಟ್ ಮತ್ತೊಂದು ಪ್ರೆಸ್ ಮಾಡಿದ್ರೆ ಮತ್ತೊಂದು ಬ್ಲಿಂಕ್ ಆಗುತ್ತೆ, 3 ಸರಿ ಬ್ಲಿಂಕ್ ಆಗುತ್ತೆ. ಆಮೇಲೆ ಮತ್ತೊಂದು ಸರಿ ಪ್ರೆಸ್ ಮಾಡಿದ್ರೆ ನಾರ್ಮಲ್ ಮೋಡಿಗೆ ಹೋಗುತ್ತೆ. ನೋಡಿರಿ ನಾರ್ಮಲ್ ಮೋಡಲ್ಲಿ ಬ್ಲಿಂಕ್ ಆಗ್ತಾಯಿದೆ. ನೆಕ್ಸ್ಟ್ ಸ್ಪೋರ್ಟ್ಸ್ ಮೋಡಿಗೆ ಹೋಗಬೇಕಾದ್ರೆ ಮತ್ತೆ 1-2 ಸರಿ ಪ್ರೆಸ್ ಮಾಡಿರಿ, ನೆಕ್ಸ್ಟ್ ಸ್ಪೋರ್ಟ್ಸ್ ಮೋಡಿಗೆ ಹೋಯ್ತು, ಕಾಣಿಸ್ತಾ ಇರ್ಬೋದು. ಇದರಲ್ಲಿ ನಿಮಗೆ ಅಡ್ಜಸ್ಟೇಬಲ್ ಸೀಟ್ಸ್ ಇದೆ. ಈ ಕಾರಲ್ಲಿ ನಿಮಗೆ ಅಡ್ಜಸ್ಟೇಬಲ್ ಸೀಟ್ಸ್ ಇದೆ, ಕೆಳಗೆ ಬೇಕಾದ್ರೆ ಕೆಳಗೆ ಮಾಡ್ಕೋಬೋದು. ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇದು ಈ ಲಾಂಗ್ ಹಿಂಗೆ ಪ್ರೆಸ್ ಮಾಡ್ತಾ ಹೋದಂಗೆ ನೋಡಿರಿ ಸೀಟ್ ಡೌನ್ ಆಗ್ತಾಯಿದೆ, ನೋಡ್ತಾ ಇರ್ಬೋದು ಸೀಟ್ ಡೌನ್ ಆಗ್ತಾಯಿದೆ. ಇದು ನೋಡಿರಿ ಪ್ರೆಸ್ ಮಾಡ್ತಾ ಹೋದರೆ ಸೀಟ್ ಡೌನ್ ಆಗ್ತಾ ಇರ್ಬೋದು, ನಿಮಗೆ ಅಬ್ಸರ್ವ್ ಮಾಡ್ತಾ ಇರ್ಬೋದು. ನೀವೇ ನೋಡ್ತಾ ಇದ್ದೀರಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಸಖತ್ತಾಗಿ ಕಾಣುತ್ತೆ. ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು ಎಷ್ಟು ಸ್ಪೇಸ್ ಇದೆ ಅಂತ, ಆರಾಮಾಗಿ ಕೂರ್ಬೋದು. ಸ್ವಲ್ಪ ಕಡಿಮೆ ಇದೆ, ಇಲ್ಲಿ ಮುಂದಾಕಿದ್ದೀನಿ ಸೀಟು, ಓಕೆ ಅದು ನೋಡ್ರಿ ಆರಾಮ್ ಕೂರ್ಬೋದು, ಸುಮಾರು ಸ್ಪೇಸ್ ಇದೆ. ನೋಡ್ತಾ ಇರ್ಬೋದು ಈಗ ಬ್ಯಾಕ್ ಸೀಟಲ್ಲಿ ಈ ಥರ ಇದೆ, ಇಲ್ಲಿ 2 ಬಾಟ್ಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಇಲ್ಲಿ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಇದೆ, ಈಗ ತೋರಿಸ್ತೀನಿ. ಮೇಲಿತ್ತು ನೋಡ್ರಿ, ಈ ಥರ ಇರುತ್ತೆ. ಇದನ್ನು ಸ್ವಲ್ಪ ಟೈಟಾಗಿ ಪ್ರೆಸ್ ಮಾಡಿರಿ, ಹೆಂಗೆ ಬೇಕು ಹಾಗೆ ಇಳಿಸ್ಕೋಬೋದು. ಮೇಲೆ ಇಟ್ಬಿಡೋಣ. ಮತ್ತೊಂದು ಮಸ್ತಾಗಿರೋ ತೋರಿಸ್ತೀನಿ. ಈಗ ನೋಡ್ತಾ ಇರ್ಬೋದು ಗಾಡಿ ಲಾಕ್ ಆಗಿದೆ, ಲಾಕ್ ಒತ್ತಿದ್ದೀನಿ. ಈಗ ಅನ್ಲಾಕ್ ಒತ್ತೀನಿ ಡೈರೆಕ್ಟ್, ನೋಡಿರಿ ಅನ್ಲಾಕ್ ಒತ್ತಿದ್ದೀನಿ, ಲೈಟ್ ಬಂತು ನೋಡಿರಿ, ಸಖತ್ತಾಗಿದೆ ಫೀಚರ್ ಮಾತ್ರ. ಇಂಜಿನ್ ತೋರಿಸ್ತೀನಿ, ಇಂಜಿನ್ ತೆಗೆಯೋದು ಇಲ್ಲಿ ತೆಗೆದಿದ್ದೀನಿ, ಅಲ್ಲಿ ಹೋಗಿ ತೋರಿಸ್ತೀನಿ ಇಂಜಿನು ಯಾವ ಥರ ಇದೆ ಅಂತ ತೋರಿಸ್ತೀನಿ. ಇಂಜಿನ್ ನೋಡ್ತಾ ಇರ್ಬೋದು ಏನು ಸಖತ್ತಾಗಿದೆ,
ಫುಲ್ಲು ಕ್ವಾಲಿಟಿಯಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇದೇನಂತ ನನಗೂ ಗೊತ್ತಿಲ್ಲ, ಎಲ್ಲ ಸಖತ್ತಾಗಿ ಕ್ವಾಲಿಟಿಯಾಗಿದೆ, ನೋಡ್ತಾ ಇರ್ಬೋದು. ಒಂಥರ ಸಖತ್ತಾಗಿದೆ, ಏನೋ ಒಂಥರ ಮಸ್ತಿದೆ ನೋಡ್ರಿ. ಇಂಜಿನು ಒಂಥರ ಕ್ಲೀನಾಗಿದೆ ನೋಡ್ರಿ, ಮಹೇಂದ್ರ ಅಂತ ಬರ್ಕೊಂಡಿದೆ. ಕರೆಕ್ಟಾಗಿ ಏನು ಹೊರಗಡೆ ಏನೋ ಕಾಣಿಸಿದಂಗೆ ನೋಡ್ರಿ, ಸಖತ್ತಾಗಿ ಕಾಣುತ್ತೆ, ಒಂಥರ ಸೂಪರ್ ಕಾರ್ ಥರನೇ ಕಾಣಿಸುತ್ತೆ. ಇಂಜಿನ್ ಸ್ಟಾರ್ಟ್ ಹಾಕೊಂಡಿದೆ ನೋಡ್ರಿ ಯಾವ ಥರ ಕಾಣುತ್ತೆ ಅಂತ. ಸೌಂಡ್ ಮಾತ್ರ ಸಖತ್ತಾಗಿತ್ತು, ಸೌಂಡ್ ಕೇಳಿರ್ಬೋದು ನೀವು.